ಗೌರವಿಸಬೇಕು. ಏನಿವತ್ತು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಡಿಯರ್ ಫ್ರೆಂಡ್ಸ್, Bharatiya Janata Party has relentlessly fighting against this corrupt Congress government. From last 2 months, we have been fighting against corrupt Chief Minister Siddaramaiah ji. We have been fighting against this corrupt Congress government. In Estate Development Corporation scam, Chief Minister himself had agreed on the floor of the House. Yes, scam has taken place in Estate Development Corporation. More than 87 crores has been looted by Congress government, and the concerned minister Nagendra was forced to resign. And then after, when Bharatiya Janata Party took up the issue of Mysore Muda scam, where Chief Minister family is a direct beneficiary in this Mysore Muda scam, and the allegation is against the Chief Minister himself. When Bharatiya Janata Party and JDS wanted to discuss on the floor of the House, when the Assembly was in session, hurriedly ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು, ಗೌರವಯುತವಾಗಿ ಸಿಎಂ ರಾಜೀನಾಮೆಯನ್ನ ಕೊಡ್ಲಿ ಅಂತ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ನಲ್ಲಿ ಅನುಮತಿ ಸಿಕ್ಕ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದಂತಹ ಬಿವೈ ವಿಜಯೇಂದ್ರ ಅವರು ಅವರ ಮೇಲೆ ಈಗ ತನಿಖೆ ಆಗುತ್ತೆ, ಸೊ ನೈತಿಕ ಹೊಣೆ ಹೊತ್ತು ಮೊರಾಲಿಟಿಯನ್ನ ಇಟ್ಕೊಂಡು ರಾಜೀನಾಮೆಯನ್ನ ಕೊಡಬೇಕು, ಅವರು ಕೂಡಲೇ ಪದತ್ಯಾಗವನ್ನ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಅವರು ಅಂತ ಬಯಸ್ತಾ ಇದ್ದಾರೆ ಹಾಗೂ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಸಿಎಂ ರಾಜೀನಾಮೆಯನ್ನ ಬಯಸ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಅವರು. ಇನ್ಮೇಲೆ ರಾಜಕೀಯ ನಾಯಕರ ರಿಯಾಕ್ಷನ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಪಕ್ಷಗಳಂತೂ ಚಾತಕ ಪಕ್ಷಿಯಂತೆ ಈ ರೀತಿಯ ತೀರ್ಪಿಗಾಗಿ ಕಾಯ್ತಾ ಇದ್ರು. ಒಂದೊಮ್ಮೆ ವ್ಯತಿರಿಕ್ತ ತೀರ್ಪು ಸಿದ್ದರಾಮಯ್ಯ ವಿರುದ್ಧ ಬಂದ್ರೆ ತಮ್ಮ ಹೋರಾಟ ಇನ್ನಷ್ಟು ಗಟ್ಟಿಗೊಳಿಸೋಕೆ